ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಇನ್ನೊಂದು ಹೊಸ ಕತೆ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ, ಒಂದು ಹಳ್ಳೀಲಿ ಒಬ್ಬ ರೈತ ವಾಸ ಮಾಡ್ತಿರ್ತಾನೆ. ಅವನಿಗೆ 3 ಜನ ಗಂಡು ಮಕ್ಕಳಿರ್ತಾರೆ. ಅವರು ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಪರಸ್ಪರ ಒಬ್ರು ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ. ಒಂದು ಸಲ ರೈತ ತುಂಬ ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ಅವನಿಗೆ ತನ್ನ ಮಕ್ಕಳ ವರ್ತನೆಯಿಂದ ಭಾಳ ನೊಂದೋಗ್ಬಿಟ್ಟಿರ್ತಾನೆ. ಒಂದಿನ ರೈತ ಮಕ್ಕಳ ಹತ್ರ ಬಂದು ಒಂದು ಕಡ್ಡಿಗಳನ್ನ ತೊಗೊಂಡು ಬನ್ನಿ ಅಂತ ಹೇಳ್ತಾನೆ. ಮತ್ತು ಅದನ್ನು ಮುರ್ಕೊಂಡು ಬರಬೇಕು ಅಂತ ಕೂಡ ಹೇಳ್ತಾನೆ. ಅವರು ಮಕ್ಕಳು ಎಲ್ಲ ಕಡೆ ಹೋಗಿ ಅವ್ರ ಕೈಲಾದಷ್ಟು ಕಟ್ಟಿಗೆ ತಂದು ಅದನ್ನು ಮುರಿಯೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ಆಗೋದೇ ಇಲ್ಲ. ನಂತರ ಆ ರೈತ ಹೇಳ್ತಾನೆ, ನೋಡಿಪ್ಪ, ಈ ಕಟ್ಟುಗಳನ್ನೆಲ್ಲ ಬಿಚ್ಚಿಬಿಡಿ ಅಂತ ಹೇಳ್ತಾನೆ. ಆವಾಗ ಅವರು ಆ ಕಟ್ಟುಗಳನ್ನೆಲ್ಲ ಬಿಚ್ಚಿಬಿಡ್ತಾರೆ. ಬೇಗ ಆಗೋಗ್ಬಿಡುತ್ತೆ. ಆಮೇಲೆ ಮತ್ತೆ ಹೇಳ್ತಾನೆ ರೈತ, ನೋಡಪ್ಪ, ಇದನ್ನೆಲ್ಲ ಒಂದು ಸಲ ಮುರಿದ್ಬಿಡಿ ಅಂತ ಹೇಳ್ತಾನೆ. ಆವಾಗ ಎಲ್ಲರೂ ಒಬ್ಬೊಬ್ಬರೇ ಮುರಿಯೋಕ್ಕೆ ಹೋಗ್ತಾರೆ, ಯಾರಿಗೂ ಆಗೋದಿಲ್ಲ. ಮತ್ತು ಎಲ್ಲರೂ 3 ಜನನೂ ಸೇರಿ ಎಲ್ಲ ಮುರಿತಾರೆ ಅದನ್ನು. ಆವಾಗ ರೈತ ಹೇಳ್ತಾನೆ, ನೋಡಪ್ಪ, ನಾವು ಒಬ್ಬೊಬ್ಬರೇ ಯಾವುದನ್ನು ಒಂದು ಕಡೆ ಒಬ್ಬರಿಂದನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು 3 ಜನ ಸೇರಿಕೊಂಡಾಗ ಕಡ್ಡಿ ಎಲ್ಲ ಬೇಗ ಮುರಿದೋಯ್ತು, ಬೇಗ ಮುರಿದ್ಬಿಟ್ರಿ ಎಲ್ಲರೂ ಅಂತ ಹೇಳ್ತಾನೆ. ಆವಾಗ ಆ ಮಕ್ಕಳಿಗೆ ತಾವು ಮಾಡಿದ ತಪ್ಪು ಏನು, ನಾವು ಎಲ್ಲರೂ ಒಟ್ಟಿಗೆ ಇದ್ದರೆ ನಾವು ಎಷ್ಟು ಬೇಗ ಎಲ್ಲ ಮಾಡ್ಕೋಬೋದು ಅನ್ನೋ ನೀತಿ ಅವ್ರಿಗೆ ಅರ್ಥ ಆಗುತ್ತೆ. ಏನಪ್ಪ ಇದರಿಂದ ನಮ್ಗೆ ಅರ್ಥ ಆಗೋದು ಅಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ, ನಾವೆಲ್ಲರೂ ಜೊತೆಗೂಡ್ಕೊಂಡು ಸೇರಿದ್ರೆ ಎಂಥ ಕೆಲಸನಾದರೂ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕತೆನ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಲಕ್ಷ್ಮಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.